ನಂಗೆ ಮರ್ವಿತ್ ಅಂತೇಳಿ ಗೊತ್ತಿದ್ದಿತ್ ಕಾಣಿ ಆರೆ ಈ ರೇಂಜಿಗೆ ಅಂತ ಹೇಳಿ ಗೊತ್ತಿರಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ತಮ್ಮ ಇವತ್ತು ಎಲ್ಲಿಗಾರು ಹೋಯ್ಕಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಿದ್ ಕಾಣಿ. ಸೊ ನಾವು ಸೀದಾ ಫಸ್ಟ್ ಹೋದ ಪೆಟ್ರೋಲ್ ಬಂಕಿಗೆ. ಅಲ್ಲಿ ಹೋಗಿ ಪೆಟ್ರೋಲ್ ಎಲ್ಲ ಹೈಕಂಡ್ ನಾವು ಸೀದಾ ಹೊರಡ್ತು ಕಾಣಿ. ಹೊರಟಕ್ಕೂ ನಮ್ಗೆ ಫಸ್ಟ್ ಸಿಕ್ಕದ್ದು ದನ ಮತ್ತು ನಾಯಿಗಳು ಕಾಣಿ. ದಾರಿ ಉದ್ದಕ್ಕೂ ಜಾಸ್ತಿ ಸಿಕ್ಕದೆ ಇವು. ನಾವೆಂತ ಮಾಡೋಕತ್ತೆ, ನಿಮ್ಗೆಲ್ಲ ನಿಮ್ಮ ಹತ್ರ ಕೇಳ್ಕಂತ ಇಪ್ಪುದಿಷ್ಟೇ ಎಂತಂತ ಹೇಳ್ರಿ, ನಿಮ್ಮ ಮನೆ ಗಂಟಿನಲ್ಲ ಒಟ್ರಾಶಿ ಎಬ್ಬಿ ಬೀಳ್ಬೇಡಿ. ಹೀಗೆ ದಾರಿ ಮಧ್ಯೆ ಸಡನ್ ಬಂದ್ರೆ ನಮ್ಗೆ ಎಂತ ಮಾಡೋಕತ್ತು, ಅವು ಪ್ರಾಣಿಗಳಿಗೆ ಗುದ್ರೂ ಆತಿಲ್ಲ. ಲೈಕ್ ಸಡನ್ ಬ್ರೇಕ್ ಹಾಕ್ರು ಎಲ್ಲರೂ ಸ್ಕಿಡ್ ಆಗಿ ನಾವು ಬಿದ್ದು ಆಕ್ಸಿಡೆಂಟ್ ಆಪು ಚಾನ್ಸ್ ತುಂಬ ಇರುತ್ತೆ. ಸೊ ನೀವೇ ಸ್ವಲ್ಪ ಯೋಚನೆ ಮಾಡಿ ಕಾಣಿ, ಹಿಂಗೆ ಒಟ್ರಾಶಿ ದನನೆಲ್ಲ ಬಿಡುದಲ್ಲ ಅಂತೇಳಿ ಅಷ್ಟೇ. ಅಂದಂಗೆ ನಾವು ಬಂದದ್ದು ಯಾವ ಪ್ಲೇಸ್ ಅಂತ ಹೇಳಿದ್ರೆ ಶ್ರೀ ವಿನಾಯಕ ದೇವಸ್ಥಾನ ಗುಡ್ಡಟ್ಟು. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋದರು. ವ್ಯೂ ಮಾತ್ರ ಬ್ಯೂಟಿಫುಲ್. ನೀವು ಇಲ್ಲಿ ಕಾಣ್ಲಕ್ಕ ದೇವಸ್ಥಾನದ ಹಿಂದೆ ಫುಲ್ ಅರಿಕಲ್ಲಿತ್ತು. ಮತ್ತು ಈ ಅರಿಕಲ್ಲಲ್ಲೇ ದೇವ್ರ ಮೂಲ ವಿಗ್ರಹ ಸಹ ಉದ್ಭವ ಆಯ್ತು. ನೀವು ಕೃಷ್ಣ ಮಠದಲ್ಲಿ ಕನಕನ ಕಿಂಡಿಯಲ್ಲೇ ಕೃಷ್ಣನ್ ಕಾಣಕ, ಹಾಗೆ ಇಲ್ಲಿಯೂ ಸಹ ಒಂದು ಮೂಲ ವಿಗ್ರಹ ನೀವು ಕಾಣ್ಕರೆ ಒಂದು ಕಿಂಡಿ ಇತ್ತು, ಆ ಕಿಂಡಿಯಲ್ಲೇ ಕಾಣ್ಕ. ಈ ದೇವಸ್ಥಾನದ ವಿಶೇಷ 500 ಕೊಡೋದ ಸೇವೆ. ಮತ್ತು ಒಳಗೆಲ್ಲ ನಮಗೆ ವಿಡಿಯೋ ತಗೋಕೆ ಅಲೋ ಇಲ್ಲ. ಸೊ ನಾನು ಸೀದಾ ಹೆರ್ಗೆ ಬಂದು ನಾ ಕಂಡದ್ದು ಕೆರೆ ಕಾಣಿ. ಕೆರೆ ಮಾತ್ರ ತುಂಬ ಚಂದ ಇದ್ದಿತ್ತು. ನನಗಂತೂ ಈ ಪ್ಲೇಸ್ ತುಂಬ 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 ಇಷ್ಟ ಆಯ್ತು. ನಾನು ಕಂಡಿದ್ದು ಎಷ್ಟೋ ಪ್ಲೇಸಲ್ಲಿ ಈ ಪ್ಲೇಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಕಾಣಿ. ಆಮೇಲೆ ನಾವು ಹೊರಡೋತ್ತಿಗೆ ರೋಡನ್ನು ಕಾಣ್ತೆ ಎಂತ ಹೇಳುದೆ, ಎಲ್ಕೊಂಡ್ರು ಬರೀ ಹೊಂಡ 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 ಕಾಣಿ. ನನಗೆ ರೋಡ್ ತುಂಬ ಬರೀ ಕೆರೆನೇ ಕಾಣ್ತಿದ್ಯೇನು ಅಂತ ಹೇಳಿ ಫೀಲ್ ಆಯ್ತು. ಆಮೇಲೆ ಒಂದು ಹೊಂಡ ಕಾಣ್ತೆ, ನಂಗೆ ಈ ಕೌಶಿಕಣ್ಣನ ಮನೆಗೆ ಹೊಪ್ಪು ದಾರಿ ಮೇಲೂ ಇದೇ ಥರದ್ದೊಂದು ಹೊಂಡ ಇತ್ತಲ್ಲ ಅಂತ ಹೇಳಿ ಫೀಲ್ ಆಯ್ತು. ಆ್ಯಕ್ಚುಲಿ ಅದು ಕೌಶಿಕಣ್ಣನ ಮನೆಗೆ ಹೊಪ್ಪು ದಾರಿನೇ, ಅಲ್ಲಿ ತೋರ್ತಾ ಇತ್ತಲ್ಲ ಅದೇ ಕೌಶಿಕಣ್ಣನ ಮನೆ. ನನಗೆ ಮರ್ವಿತ್ ಅಂತೇಳಿ ಗೊತ್ತಿದ್ದಿತ್ತು ಕಾಣಿ, ಅದು ಇಷ್ಟಲ್ಲಿ ಇಂಪ್ರೂವ್ ಆಯ್ತು ಅಂತ ಹೇಳಿ ನಂಗೆ ಗೊತ್ತಿರಲ್ಲ. ಆಮೇಲೆ ಒಂದು ಬೇಕ್ರಿಗೆ ಹೋಗಿ ನಾನು ನನ್ನ ತಮ್ಮ ಒಂದೊಂದು ಲೋಟ ಜ್ಯೂಸ್ ಕುಡಿದ್ ಕಾಣಿ. ಜ್ಯೂಸ್ ಎಲ್ಲ ಕುಡ್ಕೊಂಡು ಮನೆಗೆ ಬತ್ತಾ ಇಪ್ಪತ್ತಿಗೆ ದಾರಿ ಮೇಲೆ ಒಂದು ದನ ಸಿಕ್ತು ಕಾಣಿ. ಆ ದನನ್ ಕಣ್ಕಂಡ್ ನನ್ನ ತಮ್ಮ, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ದನಿನೆಲ್ಲ ಮಾತಾಡ್ಸ್ಕೊಂಡ್ ಮುಂದ್ ಬಪ್ಪಕ್ಕೂ ಅಲ್ಲೊಂದು ನಾಯಿನ್ ಕಣ್ತು ಕಾಣಿ. ಆ ನಾಯಿ ನಾವು ಬಪ್ಪಲರಿಗೆ ಆ ಮನೆ ಕಣ್ಕ ಬೊಗ್ಳತಿದ್ದಿತ್ತು. ನಾವು ಬಪ್ಪಕ್ಕೂ ನಮ್ಮನ್ ಕಣ್ಕಂಡು ಆಮೇಲೆ ಸೀದಾ ಮನೆಗೆ ಬಂತ್ ಕಾಣಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.